ಇದು ರಮೇಶ್ನ ಔಟ್ಫಿಟ್. ಚೆನ್ನಾಗಿತ್ತು ರೂಮು. ದೊಡ್ಡ ರೂಮ್ ಐತೆ, ಒಂದು 10 ಜನ ಮಾತ್ರ ಮಾಡ್ಕೊಂಡು. ಅದಕ್ಕೆ ದರ್ಶನಕ್ಕೆ ಹೋಗ್ಬೇಕು. ಸ್ಟ್ರೀಮ್ ಲೈನ್ ಬಸ್ ಇದು. ವಿಡಿಯೋ ಮಾಡ್ತಿದ್ದೆ. ಹೌದು. D34 ಚೆನ್ನಾಗಿದೆ ಬಸ್ಸು. ನಾವು ಬಂದ್ಬಿಟ್ಟು ಇದು ಹಿಡ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕ್ಕೆ 2 ಬೆಡ್ಶೀಟ್ ಕೊಟ್ಟವ್ರೆ. ದಿಮ್ಮು ಸರಿ, ಬ್ಯಾಗ್ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡು. ಸೊ ಇಲ್ಲಿ AC ಬರುತ್ತೆ. ಸೊ ಮತ್ತು ಚಾರ್ಜ್ ಹಾಕ್ಕೊಳ್ಳೋಕ್ಕೆ ಕೇಬಲ್ ಕೊಟ್ಟಿದ್ದಾರೆ. ಮೊಬೈಲ್ ಇಟ್ಕೊಳ್ಳೋಕ್ಕೆ ಈ ಥರ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸೊ ಸೆಂಟ್ರಲ್ಲಿ ಚೆನ್ನಾಗಿದೆ ಬಸ್, ಮಾತ್ರ ಸೂಪರಾಗಿದೆ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಬಾಯ್, ಗುಡ್ ನೈಟ್. ಮಂತ್ರಾಲಯ ಈಗ 7 o'clock ಆಗಿದೆ. ನಿನ್ ಮಗ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಯಾಕೆ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ? ಯಾಕೆ ಮಗ? ನನ್ ಚೆನ್ನಾಗೈತಲ್ಲ? ಹಾ, ನಿನ್ ಚೆನ್ನಾಗೈತೆ. ರಾಘವೇಂದ್ರ ಮಂತ್ರಾಲಯ. ನಮ್ಮ ಹುಡ್ಗ ಪಂಚೆ ತಗೊಳಕ್ ಹೋಯ್ತವನೆ. ನಮ್ಮ ಹುಡ್ಗ ಪಂಚೆ ಏನಂತೆ ದೊಡ್ಡದು ಅಂತ ಅಡ್ಜಸ್ಟ್ ಮಾಡ್ಕೊ. ಇದು ಕಟ್ಕೋಬೇಕಾ? ಕಟ್ಕೊಂಡ್ರೆ ಕೂರುತ್ತಾ ಕರೆಕ್ಟಾಗೆ? ಇದು ಮೀಡಿಯಂ ಈ ತರ ಸೈಜ್ ಅಲ್ಲಿ ಇಲ್ವಾ ಏನ್ ಮಗ? ದುಡ್ಡು ಮಾಡಕ್ ಒಂದ್ ಟೈಮ್ ಈಗ. ಅಲ್ಲ ನೋಡು, ಅಲ್ಲಿ ಕೇಳೋದಕ್ಕೊಂದು ಲೆಕ್ಕಾಚಾರ ಬೇಡ ಮಗ. ಒಂದ್ ದಿನಕ್ಕೆ ಬೇರೆ 600 ರೂಪಾಯಿ. ಒಂದ್ ದಿನಕ್ಕಲ್ಲ, ಜಸ್ಟ್ ಒಂದು 2 hour 4 hour ಇರಕ್ಕೆ. 2 hour ಇಲ್ಲ, 2 hour ಏನು ಅಂದ್ರೆ ಮಾರ್ಗ. ಓ, ಇವಿನ್ನು ಜಾಸ್ತಿ. ನೋಡಲ್ಲ ಎಲ್ಲ ಪಂಚಾಯತ್ ರೂಮ್ ಅವಾಗಿಂದ ಹುಡುಕಾಡ್ತಿದ್ರೆ ಸಿಗ್ತಾನೆ ಇಲ್ಲ ಎಲ್ಲ. ಸೊ ಲಾಡ್ಜ್ ಅವಾಗಿಂದ ಸಿಗ್ತಿದ್ವಿ, ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಹೇಳ್ತಾವ್ರೆ. ಸೊ ಇದು ರಾಘವೇಂದ್ರ ಮಠಕ್ಕೆ ಹೋಗೋ ದಾರಿ ಅಂದ್ರೆ ಈ ಕಡೆ ಇರೋದೇ ನಮ್ ರೂಮ್ ಇರೋದು. ಸೊ ಈ ಕಡೆ ಇರೋದು ಬಂದ್ಬಿಟ್ಟು ಈ ಕಡೆ ಬಂದು ನಾವು ರೂಮ್ ಕರ್ಕೊಂಡು ಹೋಗ್ತೀವಿ. ನಾವು ಹೋಗೋ ರೂಮು. ಸೊ ಇಲ್ಲಿ ಏನಪ್ಪಾ ಅಂದ್ರೆ, ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಸೊ ಸೀಸನಲ್ಲಿ ಬಂದ್ರೆ ಒಬ್ಬರಿಗೆ 3,000 ರೂಪಾಯಿ, 1,500, 1,000 ರೂಪಾಯಿ ಈ ತರ ಎಲ್ಲ ಹೇಳ್ತಾರೆ ರೂಮ್ ಬಾಡಿಗೆ. ಸ್ವಲ್ಪ ನೀವು ಬಾರ್ಗ್ಯೂ ಮಾಡಿದ್ರೆ ಕಡಿಮೆ ರೇಟ್ಗೂ ಸಿಗ್ತವೆ. ಪ್ಲಸ್ ದೇವಸ್ಥಾನ ಹತ್ರ ಲಾಕರ್ಗಳು ಕೂಡ ಸಿಗ್ತವೆ ನಿಮ್ಗೆ. ಸೊ ಬೇಕಾದ್ರೆ ನೀವು ಅಲ್ಲಿ ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ಯಾಕಂದ್ರೆ ತುಂಬಾ ರೇಟ್ ಹೇಳ್ತಾರೆ. 1,500, 1,000 ರೂಪಾಯಿ, 2,000 ರೂಪಾಯಿ ಈ ತರ ಎಲ್ಲ ಹೇಳ್ತಾರೆ. ಯಾಕಂದ್ರೆ ಸೀಸನಲ್ ಅಲ್ವಾ. ಜಸ್ಟ್ 12 hours-ಗೆ 3,000 ರೂಪಾಯಿ ತರ ಹೇಳ್ತಾರೆ. ಸೊ ಸ್ವಲ್ಪ ಬಾರ್ಗಿಂಗ್ ಮಾಡಿಬಿಟ್ಟು. ಸೊ ಈಗ ನಾನು ಹೋಗೋ ರೂಮ್ ಕಡೆ ಬಂದ್ಬಿಟ್ಟು ನಿಮ್ಗೆ ಬರೀ 1,000 ರೂಪಾಯಿ ತೋರಿಸ್ತಾರೆ ರೂಮು. ಸೊ ನಾವು ಆಲ್ರೆಡಿ ಮಾತಾಡಿದ್ವಿ. ನಾನು ಒಂದು 1 hour ತಿರ್ಗಾಡಿದ್ದೀನಿ ಈ ಕಡೆ ಎಲ್ಲ. ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದ್ದೀನಿ. 1,300, 1,500 ಈ ಥರ ಎಲ್ಲ ತೋರಿಸ್ತಿದೆ. ಸ್ವಲ್ಪ ರೇಟ್ ಜಾಸ್ತಿನೇ ಅಂತ ಹೇಳ್ಬೋದು. ಸೊ ದೇವಸ್ಥಾನಗಳ ಆಕಾರಗಳು ಬಂದರೆ ಟ್ರೈ ಮಾಡ್ಬೋದು. 150 ರೂಪಾಯಿ, 100 ರೂಪಾಯಿ ಎಲ್ಲ ಇರ್ತವೆ ನಿಮಗೆ. ಸೊ ನಾನು ಹೋಗೋ ರೂಮ್ಗೆ ಇದೇ ರೋಡು. ಸೊ ಇಲ್ಲಿಂದ ಬಂದು ನಿಮಗೆ ರೋಡ್ ಕನ್ಫ್ಯೂಸ್ ಆಗ್ತಿದೆ. ಇಲ್ಲೇ ಈ ರೈಟ್ ತಗೋಬೇಕು. ಈ ಥರ ಫ್ಯಾಮಿಲಿಗಳೆಲ್ಲ ಇದ್ದಾವೆ ಇಲ್ಲಿ. ಸೊ ಬೆಟರ್ 1,000 ರೂಪಾಯಿ ಅಂದರೆ ನನಗೂ ಅರ್ಥ ಅನಿಸ್ತು. ಯಾಕಂದರೆ ನಾನು ಇರೋದು ಬರೀ ಜಸ್ಟ್ 3 hours 4 hours ಇರ್ತೀನಿ ಅಷ್ಟೇ.
ಸೊ ಅದಕ್ಕೆಲ್ಲ 1,500 ರೂಪಾಯಿ ಸ್ವಲ್ಪ ಕಾಸ್ಟ್ ಆಯಿತು. ಸೊ ಈ ಶೀಟ್ ಮನೆ ಕಾಣಿಸ್ತಿದೆಯಲ್ಲ, ಇದೇ ನಾನಿರೋ ಹೋಟೆಲ್ಲು. ಇಬ್ರಿಗೂ ಸೇರಿ 1,000 ರೂಪಾಯಿ ತಗೊಂಡಿದ್ದಾನೆ. ಚೆನ್ನಾಗಿತ್ತು ರೂಮು. ಇನ್ನೂ ದೊಡ್ಡ ರೂಮ್ ಐತೆ, ಒಂದು 10 ಜನ ಮಾತ್ರ ಮಾಡ್ಕೊಬೋದು. ಓಕೆ ಒಂದು ಭಾನುವಾರ ಗುರುವಾರ ಸ್ವಲ್ಪ ರೇಟು ಜಾಸ್ತಿ ಇರ್ತದೆ. ಓಕೆ ಮಾಮೂಲು ದಿನಕ್ಕೆ ಕಡಿಮೆ ರೇಟ್ ಓಕೆ ಎಲ್ಲ ಮಾಡಿಬಿಡಿ. ಸರಿ ಆಯಿತು. ಓಕೆ ಸರಿ ಆಯಿತು. ಓಕೆ ಇದೆ ಚೆನ್ನಾಗೈತೆ. 3 hours 4 hours ಗೀಸರ್ ಐತೆ, ಬಿಸಿನೀರು ಬರುತ್ತೆ. ಬೆಡ್ಶೀಟ್ ಐತೆ, ಮಿರರ್ ಐತೆ. 1,000 ರೂಪಾಯಿ. ಹಾಂ ಚೆನ್ನಾಗೈತೆ. ಅವ್ರಿಗೆ 1,000 ರೂಪಾಯಿ. ಸೊ ನೆಕ್ಸ್ಟ್ ಇದು ರಮೇಶ್ನ ಔಟ್ಫಿಟ್ಟು. ಸೊ ವೈಟ್ ಪಂಚೆ, ಆರೆಂಜ್ ಕಲರ್ ಟವಲ್, ಫಾರ್ಮಲ್ ಶರ್ಟ್ಸ್. ಹೇಗಿದೆ ಮಗ? ಬ್ಯೂಟಿಫುಲ್ಲಾ? ಬೆಂಕಿ ಥರ ಕಾಣ್ತಾಯಿದೆ ಮಗ. ದಿಸ್ ಇಸ್ ಔಟ್ಫಿಟ್ ರಮೇಶ್ಂದು. ಇದು ಮಂತ್ರಾಲಯ ನಾವು ರೆಡಿಯಾಗಿರೋದು. ನೀನು ರೆಡಿ ಆಗಿರೋದು ಸರ್, ನಾನು ರೆಡಿಬೇಕೀಗ. ಇನ್ನು ನನ್ನ ತಲೆ ಬಾಚಿಲ್ಲ. ಸೊ ಇದು ಒಂದು ಔಟ್ಫಿಟ್ಟು. ವೈಟ್ ಪಂಚು, ವೈಟ್ ಶರ್ಟು, ಆರೆಂಜ್ ಟವಲ್ ಅಷ್ಟೇ ಅಲ್ಲ. ಇಲ್ಲ. ಸೊ ಇದು ಸ್ವಲ್ಪ ತಲೆ ಬಾಚಿಲ್ಲ. ಅಲ್ಲಿ ಹೋಗಿ ಬಿಚ್ಚ ನೋಡಿ. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ನನಗೂ ಗೊತ್ತಿಲ್ಲ, ಹೋಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ತರ ಫ್ರೆಶ್ ಆಗ್ಬಿಟ್ಟು ಫಸ್ಟ್ ಟೈಮ್ ಹೋಗ್ತಾ ಇದ್ವಿ ಶ್ರೀ ರಾಘವೇಂದ್ರ ಏನಂತಾರೆ ಮಗ, ರಾಘವೇಂದ್ರ ಮಠನ. ದರ್ಶನ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಅಲ್ಲಿ ಕೇಳಿದ್ದಕ್ಕೆ 3 hour ಏನೋ ಆಗುತ್ತೆ ಅಂತ ಹೇಳಿ. ಬೇಕಾದ್ರೆ ನೀವು ಶಾಪಿಂಗ್ ಕೂಡ ಇಲ್ಲೇ ಮಾಡ್ಬೋದು. ತುಂಬಾ ಶಾಪಿಂಗ್ಗಳಿದೆ. ಸ್ವಲ್ಪ ಬಿಸಿಲು ಮಾತ್ರ ಅವಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. 9 ಗಂಟೆಗೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ ಅಲ್ವಾ? 9 ಗಂಟೆಗೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಏನ್ ಸೆಕೆ ಎಲ್ಲ ಎಳಿತಾ ಇದಪ್ಪ. ಶಾಪಿಂಗ್ ಕೂಡ ಮಾಡ್ಬೋದು. ಯಾವ ಕಡೆ ಹೋಗ್ಬೇಕಂದ್ರೆ ಗೊತ್ತಾಗ್ತದೆ. ಇದೇನಾ? ಇಲ್ಲೇ ಮಠ ಇದೀಗ ಎಲ್ಲ ಅದೇನಾ? ಓಕೆ, ಎಸ್ ಎಸ್, ದಿಸ್ ಇಸ್ ರಾಘವೇಂದ್ರ ನಮಃ. ಶ್ರೀ ಗುರು ರಾಘವೇಂದ್ರ ಮಠದ ಬಗ್ಗೆ ನನಗೆ ಗೊತ್ತಿರೋಂಥದ್ದು ಸ್ಮಾಲ್ ವಿವರಣೆಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಈ ಶ್ರೀ ಗುರು ರಾಘವೇಂದ್ರ ಮಠವು ಜಗದ್ಗುರು ಶ್ರೀ ಮಧ್ವಾಚಾರ್ಯರಿಂದ ವಿಭುದೇಂದ್ರ ತೀರ್ಥರ ಮೂಲಕ ಬಂದದ್ದು ಅಂತ ಹೇಳುತ್ತಾರೆ. ಮೊದಲು ಈ ಮಠವನ್ನು ಕುಂಭಕೋಣಂ ಮಠ ಅಥವಾ ದಕ್ಷಿಣಾದಿ ಮಠ ಎಂದು ಕರೆಯಲಾಗುತ್ತಿತ್ತು. ನಂತರ ಕುಂಭಕೋಣಂ ಮಠದ ಶಿಷ್ಯ ಮತ್ತು ಉತ್ತರಾಧಿಕಾರಿ ಸುಧೀಂದ್ರ ತೀರ್ಥರ ವಿಜಯೇಂದ್ರ ತೀರ್ಥ ನಂತರ ಮಠವನ್ನು ಶ್ರೀ ವಿಜಯೇಂದ್ರ ಮಠ ಎಂದು ಜನಪ್ರಿಯಗೊಳಿಸಿದರು. ಈ ಮಠವು ಮೊದಲು ನಂಜನಗೂಡು ಮಠ ಎಂದು ಕೂಡ ಕರೆಯುತ್ತಿತ್ತು. ಈ ಮಠವು ಮೊದಲು ಕೂಡ ನಂಜನಗೂಡಿನಲ್ಲಿತ್ತು. ತದನಂತರ ಇದು ಶ್ರೀ ರಾಘವೇಂದ್ರ ಮಠಕ್ಕೆ ಬಂದು ಸೇರ್ಪಡೆ ಮಾಡಲಾಗಿತ್ತು.
ಸುಧೀಂದ್ರ ತೀರ್ಥರ ನಂತರ ಅವರ ಶಿಷ್ಯರಾದಂತಹ ಶ್ರೀ ಗುರು ರಾಘವೇಂದ್ರ ತೀರ್ಥರು ಮಠಾಧೀಶರಾಗಿ ಮುಂದುವರಿಸಿದರು. ಇವಾಗ ಪ್ರಸ್ತುತ ಮಠಾಧಿಪತಿಯಾಗಿ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಮಠದ ಮುಖ್ಯಸ್ಥರಾಗಿದ್ದಾರೆ. ಇದು ಪ್ರಮುಖವಾಗಿ ತತ್ವಶಾಸ್ತ್ರ ಉಪದೇಶಗಳನ್ನು ಕೂಡ ಇಲ್ಲಿ ನೀಡುತ್ತಿದ್ದರು. ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಯವರ ಪವಿತ್ರ ಸ್ಥಾನವಾಗಿದೆ ಮತ್ತು ಅವರ ಸಮಾಧಿ ಸ್ಥಳ ಮಠವೆಂದು ಕೂಡ ಕರೆಯಲಾಗುತ್ತದೆ. ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಶ್ರೀ ಗುರು ರಾಘವೇಂದ್ರ ಪೂಜೆ ಅದಕ್ಕೆ ದರ್ಶನಕ್ಕೆ ಹೋಗಬೇಕು. ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮಗೆ ಆದಷ್ಟು ಸ್ವಲ್ಪ ಬೇಗನೆ ಆಯಿತು ದರ್ಶನ. ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಅಷ್ಟರಲ್ಲಿ ನಮಗೆ ದರ್ಶನ ಕೂಡ ಆಯಿತು. ಸೊ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಇಲ್ಲಿ ಕಾಯ್ತಾ ಇದ್ದೀವಿ. ಯಾಕಂದರೆ ದರ್ಶನದ ಒಂದು ಏನಪ್ಪ ತೂಗು ತೊಟ್ಟಿಲೊಂದು ಹೋಗುತ್ತೆ ಅಂತ ಇಲ್ಲಿ ಹೇಳಿದ್ರು. ಸೊ ಹಾಗಾಗಿ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ದೇವರ ದರ್ಶನ ಇನ್ನೊಂದ್ಸತಿ ಮಾಡ್ಕೊಂಡು ಹೋಗೋಣ ಅಂತ. ಸೊ ನೀವು ನೋಡ್ತಿದ್ರಲ್ಲ, ಸೊ ಇಲ್ಲಿ ತುಂಬ ಭಕ್ತಾದಿಗಳು ಕೂಡ ಜಾಸ್ತಿ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಬರುತ್ತೆ ಅಂತ, ಎಲ್ಲ ನೋಡ್ಕೊಂಡಿದ್ವಿ. ಸೊ ನೀವು ನೋಡಿ ದರ್ಶನ ಪಡೆದುಕೊಳ್ಳಿ. ಈ ಮಠದಲ್ಲಿ ಪ್ರಮುಖವಾಗಿ ರಾಮ, ಜೈರಾಮ, ನರಸಿಂಹಸ್ವಾಮಿ, ಗೋಪಾಲಕೃಷ್ಣ, ವೈಕುಂಠ ವಾಸುದೇವ ಮತ್ತು ಇತರ ಪ್ರಮುಖ ದೇವತೆಗಳಿಗೆ ಪೂಜೆ ಪುರಸ್ಕಾರಗಳು ಕೂಡ ನಡೆಯುತ್ತವೆ. ಈ ಎಲ್ಲ ದೇವರುಗಳ ದರ್ಶನ ಮುಗಿಸಿಕೊಂಡು ನಾವು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಹೋಗುವಂತ ನಾವಿಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತಿದ್ದೆ. ಇಲ್ಲಿ ಕೂಡ ಕೆಲವೊಂದು ಪೂಜೆ ಪುರಸ್ಕಾರಗಳು ನಡೆಯುತ್ತಿದ್ದವು. ಇದಾದ ಮೇಲೆ ನಾವು ಪ್ರಸಾದವನ್ನು ಸ್ವೀಕರಿಸಲು ಹೋದೆವು. ಸೊ ನೀವು ನೋಡಿ ದರ್ಶನ ಪಡೆದುಕೊಳ್ಳಿ. ಇಲ್ಲಿ ತುಂಬ ಬಂದು ಪ್ರಶಾಂತವಾಗಿತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ನೀವು ಕೂಡ ಹೋದರೆ ನೋಡೋಕ್ಕೆ ಸುತ್ತಮುತ್ತಲು ತುಂಬ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳಬಹುದು. ನಾವು ಎಲ್ಲ ದೇವರುಗಳ ದರ್ಶನ ಪಡೆದ ನಂತರ ಪ್ರಸಾದವನ್ನು ಸ್ವೀಕರಿಸಲು ಹೋದಾಗ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿತ್ತು. ಮೊದಲು ಕ್ಯೂನಲ್ಲಿ ಹೋಗಬೇಕಾದರೆ ನನಗೆ ಮಾತ್ರ ತುಂಬ ಬೇಜಾರಾಯಿತು. ಯಾಕಂದರೆ ಅಲ್ಲಿ ಭಕ್ತಾದಿಗಳು ನೂಕು ನುಗ್ಗಲು ಪ್ರಯತ್ನಿಸಿದರು. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು, ವಯಸ್ಸಾದವರು ಕೂಡ ಇದ್ದರು. ಏನೇ ಆಗಲಿ ನಾವು ಕೂಡ ಸ್ವಲ್ಪ ಶಾಂತ ರೀತಿಯಿಂದ ಕ್ಯೂನಲ್ಲಿ ಸೇರಿಕೊಂಡೆವು. ಪ್ರಸಾದವನ್ನು ಸ್ವೀಕರಿಸಲು ಸುಮಾರು 1.5 ಗಂಟೆ ಸಾಲಿನಲ್ಲಿ ಕಾಯಬೇಕಾಗಿತ್ತು. ಅಷ್ಟು ಜನಸಂಖ್ಯೆ ಸೇರಿತ್ತು. ಬನ್ನಿ, ನಿಮ್ಮನ್ನು ಕೂಡ ಒಳಗಡೆ ಕರೆದುಕೊಂಡು ಹೋಗುತ್ತೇನೆ. ನಾನು ಕೂಡ ನೋಡಿಲ್ಲ. ಸೊ ಬನ್ನಿ ಹೋಗೋಣ.
ಸೊ ಇವಾಗ ಬಂದ್ಬಿಟ್ಟು ಭೋಜನ ಶಾಲೆಗೆ ಎಂಟ್ರಿ ನಾವು. ಸೊ ದಿಸ್ ಇಸ್ ಭೋಜನ ಶಾಲೆ. ಊಟೋಪಚಾರ ಬಂದು ನಾವು ಸಾಲಿನಲ್ಲಿ ನಿಂತುಕೊಂಡು ಹೋಗಬೇಕು. ಆವಾಗ ತಟ್ಟೆ ಕೊಡುತ್ತಾರೆ. ಹಾಗೆಯೇ ಮುಂದೆ ಸಾಗಿದರೆ ಸಾಲಿನಲ್ಲಿ ಪ್ರಸಾದ ನೀಡುತ್ತಾರೆ. ನೀವು ತೆಗೆದುಕೊಂಡು ಹೋಗಿ ಎಲ್ಲಿ ಬೇಕಾದರೂ ಕೂತ್ಕೊಂಡು ತಿನ್ನಬಹುದು. ಇಲ್ಲಿ ಒಂಥರ ಇದೆ, ನೀವೇ ನೋಡಿ ಇಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಅಂತ. ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಈ ಥರ ತಟ್ಟೆ ಕೊಡ್ತಾರೆ. ತಟ್ಟೆ ಒಳಗೆ ಅಲ್ಲಿ ರೈಸ್ ಹಾಕ್ಸ್ತೀವಿ. ತಟ್ಟೆ ಎಷ್ಟು ರೇಟ್ ಹಾಕ್ತಾರೋ ನೋಡಬೇಕು. ಹಾಕ್ತಾರೆ. ರಾಘವೇಂದ್ರ ಮಠದ ಚೆನ್ನಾಗೈತೆ. ನೀವು ಕೂಡ ಟ್ರೈ ಮಾಡಿ. ಚೆನ್ನಾಗಿದೆಯಲ್ಲ ಹೇಳ ಟ್ರೈ ಮಾಡ್ಬೋದು. ಇದು ಬಂದ್ಬಿಟ್ಟು ಪರಿಮಳ ಕೌಂಟರ್ ಅಂತ, ಇಲ್ಲೇ ಪ್ರಸಾದ ಕೊಡೋದು. ಈ ಸ್ವಾಮೀಜಿ ಮಠ ಅಂದರೆ ಪರಿಮಳ ಕೌಂಟರ್. ಸೊ ತುಂಬ ಕ್ಯೂ ಜನ ಇದ್ದಾರೆ. ಕ್ಯೂ ಇದೆ. ಪ್ರಸಾದ ಸೆಟ್ಟು ಅಲ್ಲಿ ಹೋಗಿ ಬೇಕಾದ್ರೆ ನಿಮ್ಗೆ ಪ್ರೈಸ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಪ್ರೈಸ್ ಅಂತ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಪ್ರಸಾದ ಕೌಂಟ್ರ್ ಹತ್ರ ಯಾವುದೇ ಕಾರಣಕ್ಕೂ UPI ಅಕ್ಸೆಪ್ಟ್ ಮಾಡಲ್ಲ. ಓನ್ಲಿ ಕ್ಯಾಶ್ ಮಾತ್ರ ಕ್ಯಾರಿ ಮಾಡ್ಕೊಂಡೋಗಿ. UPI ಫೋನ್ಪೇ ಆಗುತ್ತಂದರೆ ಅವರೇ ಅಕ್ಸೆಪ್ಟ್ ಮಾಡ್ತಿಲ್ಲ. ಸೊ ದಯವಿಟ್ಟು ನೀವು ಮಾತ್ರ ನೆಕ್ಸ್ಟ್ ಟೈಮ್ ಹೋದರೆ ಎಲ್ಲರೂ ಕ್ಯಾಶ್ ತೊಗೊಂಡೋಗಿ. ತುಂಬ ವೆರೈಟಿಗಳು ನೋಡಿ, ಯಾವ್ದು ಬೇಕಾದ್ರೂ ತಗೋಬೋದು. ರಾಘವೇಂದ್ರ ಸ್ವಾಮೀಜಿ ಫೋಟೋ ಏನ್ ಬೇಕಾದ್ರೂ ತಗೋ. ನೋಡಿ ನಮ್ಮೂರ್ಗೆ ಆಲ್ರೆಡಿ ತಗೊಂತಾನೆ. ತಗೋಣ ಮಗ. ಯಾವ ತಗೊಂಡಿದ್ಯಾ? ಬೇಕಾ? ನೋಡಿ ರುದ್ರಾಕ್ಷಿ ತಗೊಂತೀಯಾ? ಸರಗಳ ಸಾರಿ ಪುಟ. ಗೋಶಾಲೆ ಮ್ಯೂಸಿಯಂಗೆ ಹೋಗ್ಬಿಡಣ. ಮ್ಯೂಸಿಯಂಗೆ ಹೋಗೋಣ ಬೈ. ಬೇಡ ಗೊತ್ತಿಲ್ಲ. ಮ್ಯೂಸಿಯಂ ಐತಿ, ಮ್ಯೂಸಿಯಂ ನೋಡ್ಕೊಂಡು ಬರೋಣ. ತೆಂಗಿನಕಾಯಿ ಹೊಡೆಯುವ ಸ್ಥಳ ಹೋಗೋಣ. ಎಂಟ್ರಿ ಇದೆಯಾ? ಎಂಟ್ರಿ ಇದೆ, ಮೊಬೈಲು ಬ್ಯಾಗ್ಸ್ ಅಲ್ಲಿ. ಓಕೆ, ಎಂಟ್ರಿ ಟಿಕೆಟ್ ಇದೆಯಾ? ಫ್ರೀನಾ? ಅಲ್ಲಿ ಮ್ಯೂಸಿಯಂ ಒಳಗೆ ಮೊಬೈಲು ಬ್ಯಾಗ್ಸ್ ಏನು ಅಲೋ ಇಲ್ಲ ಅಂತೆ. ನೀವು ಬೇಕಾದ್ರೆ ಸಿಂಗಲ್ ಆಗಿ ಬಂದ್ರೆ, ಇಲ್ಲ ಮೊಬೈಲ್ ಎಲ್ಲ ಒಂದೇ ಕಡೆ ಇಟ್ಬಿಟ್ಟು ಬೇಕಾದ್ರೆ ನೀವು ಹೋಗಿ ಮ್ಯೂಸಿಯಂ ನೋಡ್ಕೊಂಬರ್ಬೋದು. ಸೊ ಈ ಕಡೆ ಏನಿದೆ ಅಂತ ಗೊತ್ತಿಲ್ಲ, ನೋಡ್ಕೊಂಬನ್ನ ಬನ್ನಿ.
ಚಿತ್ರಪಟಗಳು. ಈ ಕಡೆ ಏನಿದೆಯಪ್ಪ ಇಲ್ಲಿ ಡ್ಯಾಮ್ ಇದೆ ಅಂತ. ಈ ಕಡೆ ಏನಿದೆ ಮಗ ಮುಂದ್ಗಡೆ? ನದಿ 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 ತುಂಗಭದ್ರಾ ನದಿ. ಇಲ್ಲಿ ಕೂಡ ಶಾಪಿಂಗ್ ಇದೆ. ಎಲ್ಲ ಪೂರ್ತಿ ಶಾಪಿಂಗ್. ಸೊ ಕಲ್ಯಾಣ ಕಟ್ಟು ಅಂದರೆ ನೀವೇನಾದರೂ ಗುಳ್ಳೆ ಮಾಡಿಸ್ತೀರಂದ್ರೆ ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ಬೇಕನ್ಸುತ್ತೆ ಅಲ್ವಾ ಮಗ? ಸೊ ಬೋಡ ಮಾಡಿಸ್ತೀರಂದ್ರೆ ಹಾಯ್ ನೋಡಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆಯೇ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.